ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಇಂಡಿಯನ್ಸ್ನ ಡೈಲಿ ಲೈಫಲ್ಲಿ ಭಾಗವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಸೂಪರ್ಸ್ಟಿಷನ್ ಅಂದರೆ ಮೂಢನಂಬಿಕೆ. ರಾತ್ರಿ ಹೊತ್ತು ಉಗುರು ಕಟ್ ಮಾಡಬಾರ್ದು ಅನ್ನೋದ್ರಿಂದ ಹಿಡಿದು ಕಪ್ಪು ಬೆಕ್ಕು ಅಡ್ಡ ಬಂದರೆ ಅಪಶಕುನ ಅನ್ನೋದರವರೆಗೂ ಇರೋ ನಂಬಿಕೆಗಳ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಆದರೆ ನೀವು ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ ಯಾಕೆ ಈ ಮೂಢನಂಬಿಕೆಗಳು ಎಕ್ಸಿಸ್ಟ್ ಆಗಿದೆ ಅಂತ? ಇವೆಲ್ಲ ಬರೀ ಮಿತ್ಸಾ ಇಲ್ಲ ಅದರ ಹಿಂದೆ ಏನಾದರೂ ಸೈಂಟಿಫಿಕ್ ರೀಸನ್ಸ್ ಇದೆಯಾ? ಸೊ ಇವತ್ತಿನ ವಿಡಿಯೋದಲ್ಲಿ 10 ಕಾಮನ್ ಇಂಡಿಯನ್ ಮೂಢನಂಬಿಕೆಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಅದರ ಹಿಂದೆ ಇರೋ ಸೈನ್ಸ್ ಇಲ್ಲ ಲಾಜಿಕ್ ಆ್ಯಂಡ್ ಈ ರೀತಿಯ ಬ್ಲೈಂಡ್ ಬಿಲೀಫ್ಸ್ನ ಹೇಗೆ ಬ್ರೇಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ತಿಳ್ಕೊಳ್ಬೇಕಾದ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬೇಕಂದ್ರೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಮಿಸ್ ಮಾಡದೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಅದು ತುಂಬ ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪ್ರಸಂಗ. ಮೊದಲನೇದು, ಬ್ಲ್ಯಾಕ್ ಕ್ಯಾಟ್ಸ್ ಕ್ರಾಸಿಂಗ್ ಯೋರ್ ಪಾತ್. ಕಪ್ಪು ಬೆಕ್ಕು ನಿಮ್ಮ ದಾರಿಯಲ್ಲಿ ಪಾಸ್ ಆದರೆ ಅದು ಬ್ಯಾಡ್ ಲಕ್ ತರುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಆದರೆ ಅದರ ಹಿಂದೆ ಇರೋ ನಿಜವಾದ ಕಾರಣ ಏನಂದರೆ ಇದು ವೆಸ್ಟರ್ನ್ ಬಿಲೀಫ್ಸಿಂದ ಬಂದಿದ್ದು. ಕಪ್ಪು ಬೆಕ್ಕುಗಳನ್ನ ವಿಚಸ್ ಮಾಟಗಾತಿಯರ ಜೊತೆ ಸಂಬಂಧಿಸಲಾಗಿತ್ತು. ಇಂಡಿಯಾದಲ್ಲಿ ಇದು ಕಲೋನಿಯಲ್ ಕಾಲದಲ್ಲಿ ಬಂದಿರಬಹುದು. ಇನ್ನೊಂದು ರೀಸನ್ ಏನಂದರೆ ಆಗಿನ ಕಾಲದಲ್ಲಿ ಎತ್ತಿನ ಗಾಡಿ ಇಲ್ಲ ಕುದುರೆ ಗಾಡಿ ಕತ್ಲಲ್ಲಿ ಹೋಗೋವಾಗ ಕ್ಯಾಟ್ ಜಾತಿಗೆ ಸೇರಿರೋ ಅನಿಮಲ್ಸ್ಗಳ ಕಣ್ಣು ಕತ್ಲಲ್ಲಿ ಹೊಳೆಯುತ್ತೆ. ನೀವು ಅದನ್ನು ನೋಡಿರ್ತೀರ. ಸೊ ಆ ಟೈಮಲ್ಲಿ ಅಲ್ಲಿ ಕುದುರೆ ಆಗಲಿ ಎತ್ತುಗಳಾಗಲಿ ಕತ್ಲಲ್ಲಿ ಆ ಹೊಳೆಯೋ ಕಣ್ಣನ್ನು ನೋಡಿ ಹೆದರ್ಕೊಂಡು ಬೇರೆ ದಾರಿಗೆ ಓಡೋಗೋದಾಗಲಿ ಇಲ್ಲ ಗಾಬರಿಯಿಂದ ಬಿದ್ದೋಗೋದು ಆಗ್ತಿತ್ತು. ಹಾಗಾಗಿ ಆ ಕಾಲದಲ್ಲಿ ರಾತ್ರಿ ಟೈಮಲ್ಲಿ ಬೆಕ್ಕುಗಳು ಕ್ರಾಸ್ ಆದಾಗ ಗಾಡಿನ ನಿಲ್ಲಿಸಿ ಸ್ವಲ್ಪ ಸಮಯದ ನಂತರ ಹೋಗ್ತಿದ್ರು. ಇದಕ್ಕಿರೋ ಇನ್ನೊಂದು ರೀಸನ್ ಅಂದರೆ ಬೆಕ್ಕಾಗಲಿ ಇಲ್ಲ ಬೆಕ್ಕಿನ ಜಾತಿಗೆ ಸೇರಿರೋ ಯಾವುದೇ ಅನಿಮಲ್ ಆಗಲಿ ಒಂದು ಖಾಲಿ ಪ್ರದೇಶನ ಕ್ರಾಸ್ ಆಗಿದ್ದ ಕೂಡಲೇ ಸ್ವಲ್ಪ ಹೊತ್ತು ಒಂದು ಪೊದೆಯಲ್ಲಿ ಬಚ್ಚಿಟ್ಕೊಂಡು ಅದು ಕ್ರಾಸ್ ಆದಂತಹ ದಾರಿನ ಹಿಂದೆ ತಿರುಗಿ ನೋಡಿ ನಂತರ ಹೋಗ್ತಿದ್ವು. ಬೆಕ್ಕುಗಳು ಈ ರೀತಿ ಮಾಡಿರೋದನ್ನ ನೀವು ನೋಡಿರಬಹುದು. ಆದರೆ ಇಲ್ಲಿ ಬೆಕ್ಕುಗಳಂದ್ರೆ ಮನೆಯಲ್ಲಿ ಸಾಕೋ ಬೆಕ್ಕಲ್ಲ, ಕಾಡಿಗೆ ಸೇರಿರೋ ಬೇಟೆ ಆಡೋ ಅಂತಹ ಪ್ರಾಣಿಗಳು. ಸೊ ಆ ಟೈಮಲ್ಲಿ ಆ ಅನಿಮಲ್ಸ್ ಕ್ರಾಸ್ ಆದಮೇಲೆ ಹಿಂದೆ ತಿರುಗಿ ನೋಡೋದ್ರಿಂದ ಆ ಟೈಮಲ್ಲಿ ಯಾರಾದರೂ ಆ ರೂಟಲ್ಲಿ ಪಾಸ್ ಆಗೋರನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ಇತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ಕಾಡುಗಳಂತಹ ಪ್ರದೇಶಗಳಿದ್ವು. ಹಾಗಾಗಿ ಆ ಅನಿಮಲ್ಸ್ ಕ್ರಾಸ್ ಆದಾಗ ಅದು ಹೋದ ನಂತರ ಸ್ವಲ್ಪ ಸಮಯ ಆದಮೇಲೆ ಹೋಗೋದನ್ನ ಫಾಲೋ ಮಾಡ್ತಿದ್ರು. ಈ ಎಲ್ಲ ಕಾರಣಗಳು ಸೇರಿ ನಾವು ನಾರ್ಮಲ್ಲಿ ಒಂದು ರೋಡಲ್ಲಿ ನಡ್ಕೊಂಡು ಹೋಗೋವಾಗ ಬೆಕ್ಕೇನಾದರೂ ಪಾಸ್ ಆದರೆ ಈಗಲೂ ಸಹ ಸ್ವಲ್ಪ ಹೊತ್ತು ನಿಂತು ಹೋಗೋ ಹಾಗೆ ಫಾಲೋ ಮಾಡ್ತಿದ್ದೀವಿ. ಸೊ ವಾಸ್ತವದಲ್ಲಿ ಬೆಕ್ಕು ನಿಮ್ಮ ದಾರಿಯಲ್ಲಿ ಪಾಸ್ ಆದರೆ ಅದು ಜಸ್ಟ್ ಬೆಕ್ಕು ಮಾತ್ರನೇ. ಅದರಿಂದ ಡಿಲೇ ಆಗೋದ್ರಿಂದ ಆ ಸಂಕೇತನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಒನ್, ಲೆಮನ್ ಆ್ಯಂಡ್ ಗ್ರೀನ್ ಚಿಲ್ಲೀಸ್. ನಾವು ಹಲವಾರು ಕಡೆ ವೆಹಿಕಲ್ಸ್ ಇಲ್ಲ ಶಾಪ್ಸ್ ಇಲ್ಲ ಮನೆಗಳಿಗೆ ಪೂಜೆ ಮಾಡಿ ದೃಷ್ಟಿಗೆ ಅಂತ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಡೋರ್ಸ್ ಹತ್ರ ಕಟ್ಟಿರ್ತೀವಿ. ಆದರೆ ಅದರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನಂದರೆ ಆಗಿನ ಕಾಲದಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯ ಸ್ಟ್ರಾಂಗ್ ಸ್ಮೆಲ್ ಕೀಟಗಳನ್ನ ದೂರ ಇಡ್ತಿತ್ತು. ಹಾಗೆ ಇದನ್ನು ಎತ್ತಿನ ಗಾಡಿಗೂ ಕಟ್ತಿದ್ರು, ಸೊ ದಟ್ ಯಾವುದೇ ಕೀಟಗಳು ಎತ್ತುಗಳನ್ನ ಡಿಸ್ಟರ್ಬ್ ಮಾಡದೇ ಇರುತ್ತೆ. ಕಾಲ ಕಳೀತಾ ಇದ್ದಂತೆ ಇದು ಮೂಢನಂಬಿಕೆ ಆಯಿತು. ಅದನ್ನು ಯೂಸ್ ಮಾಡೋದು ಸ್ವಚ್ಛತೆಗೋಸ್ಕರ ಬಿಟ್ಟರೆ ಅದರಿಂದ ಯಾವುದೇ ಮ್ಯಾಜಿಕ್ ಆಗಲ್ಲ. ಥರ್ಡ್ ಒನ್, ಎಕ್ಲಿಪ್ಸ್ ಆರ್ ಹಾರ್ಮ್ಫುಲ್. ಗ್ರಹಣ ಇರೋವಾಗ ಏನು ತಿನ್ನಬಾರ್ದು, ಹೊರಗೆ ಹೋಗಬಾರ್ದು, ಅದು ಡೇಂಜರಸ್ ಅಂತ ಹೇಳೋದನ್ನ ಕೇಳಿರ್ತೀವಿ. ಆಗಿನ ಕಾಲದಲ್ಲಿ ಮನೆಗಳಲ್ಲಿ ಲೈಟ್, ಫ್ರಿಡ್ಜ್ ಇವೆಲ್ಲ ಇರಲಿಲ್ಲ. ಸೊ ನ್ಯಾಚುರಲ್ ಆಗಿ ಆಹಾರ ಬೇಗ ಸ್ಪಾಯ್ಲ್ ಆಗ್ತಿತ್ತು. ಸೊ ಜನಗಳು ಅದನ್ನ ನೋಟಿಸ್ ಮಾಡೋಕ್ಕೆ ಶುರು ಮಾಡಿದ್ರು. ಲೈಕ್ ಗ್ರಹಣದ ಸಮಯದಲ್ಲಿ ಆಹಾರ ಬೇಗ ಕೆಟ್ಟೋಗ್ತಿದೆ, ಏನಾದರೂ ತಿಂದರೆ ಸ್ಟೊಮಕ್ ಅಪ್ಸೆಟ್ ಆಗ್ತಿದೆ ಅಂತ. ಆವಾಗ ಅವರು ಆ ಟೈಮಲ್ಲಿ ಫುಡ್ ತಿನ್ನಬಾರ್ದು ಅಂತ ಹೆಲ್ತ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿರುವಂಥ ಒಂದು ವಿಷಯ. ಆಸ್ಟ್ರಾಲಜಿ ಪ್ರಕಾರ ಗ್ರಹಣದ ಟೈಮಲ್ಲಿ ನೆಗೆಟಿವ್ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ನಂಬಿಕೆ ಇದೆ. ಆದರೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಲಿಲ್ಲ. ಸೊ ಏನ್ಷಿಯಂಟ್ ಇಂಡಿಯನ್ಸ್ ಗ್ರಹಣದ ಟೈಮ್ ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಬಿಲೀವ್ ಮಾಡ್ತಿದ್ರು. ಸೈನ್ಸ್ ಏನು ಹೇಳುತ್ತೆ ಅಂದರೆ ಗ್ರಹಣ ಅನ್ನೋದು ಕಂಪ್ಲೀಟಾಗಿ ಒಂದು ಆಸ್ಟ್ರೋನಾಮಿಕಲ್ ಇವೆಂಟ್. ಅದು ಹ್ಯೂಮನ್ಸ್ಗೆ ಡೇಂಜರ್ ಅಂತ ಯಾವುದೇ ಪ್ರೂಫ್ಸ್ ಇಲ್ಲ. ಬಟ್ ಎಕ್ಲಿಪ್ಸ್ ಟೈಮಲ್ಲಿ ಡೈರೆಕ್ಟಾಗಿ ಸನ್ನ ನೋಡೋದು ಅವ್ರ ಮೂನ್ನ ನೋಡೋದು ಮಾಡಬಾರ್ದು, ಅದು ಕಣ್ಣನ್ನು ಎಫೆಕ್ಟ್ ಮಾಡ್ಬೋದು. ಬಿಟ್ಟರೆ ಗ್ರಹಣದ ಟೈಮಲ್ಲಿ ಊಟ ಮಾಡೋದ್ರಿಂದ ಆಗಲಿ ಅವ್ರ ಆಚೆ ಹೋಗೋದ್ರಿಂದ ಆಗಲಿ ಸೈಂಟಿಫಿಕಲಿ ಯಾವುದೇ ಡೇಂಜರ್ ಇಲ್ಲ. ಫೋರ್ತ್ ಒನ್, ಶೇಕಿಂಗ್ ಯುವರ್ ಫುಟ್.
ಕಾಲುಗಳನ್ನ ಅಲ್ಗಾಡ್ಸಿದ್ರೆ ನಿಮ್ಮ ಸಂಪತ್ತನ್ನ ಕಳ್ಕೊಳ್ತೀರಾ ಅಂತಾರೆ. ಇದನ್ನ ತುಂಬಾ ಜನ ಅನ್ಕಾನ್ಶಿಯಸ್ ಆಗಿ ಮಾಡ್ತಾರೆ. ಸೋಫಾ ಮೇಲೆ ಕುಳಿತುಕೊಂಡಿರೋವಾಗ, ಆಫೀಸಲ್ಲಿ, ಇನ್ನು ಕೆಲವು ಕಡೆ ಕಂಟಿನ್ಯೂಸ್ ಆಗಿ ಕಾಲುಗಳನ್ನ ಶೇಕ್ ಮಾಡ್ತಿರ್ತಾರೆ. ಇದರ ಹಿಂದೆ ಇರೋ ಸೈಕಾಲಜಿ ಆಂಗಲ್ ಏನಂದ್ರೆ, ಇದು ಬಾಡಿ ಲ್ಯಾಂಗ್ವೇಜ್ಗಳಿಗೆ ಬರುತ್ತೆ. ಫಾರ್ಮಲ್ ಮೀಟಿಂಗ್ಸ್ ಅಲ್ಲಾಗಲಿ, ಪಬ್ಲಿಕ್ಕಲ್ಲಿ, ಇಂಟರ್ವ್ಯೂಸಲ್ಲಿ ಈ ರೀತಿ ಕಾಲುಗಳನ್ನ ಅಲ್ಗಾಡಿಸೋದು ನೋಟಿಸಬಲ್ ಇರುತ್ತೆ. ಆ ರೀತಿ ಮಾಡೋ ಪರ್ಸನ್ನ ಆಂಗ್ಸೈಟಿ, ರೆಸ್ಟ್ಲೆಸ್ನೆಸ್ ಆ್ಯಂಡ್ ಲ್ಯಾಕ್ ಆಫ್ ಫೋಕಸ್ನ ತೋರಿಸುತ್ತೆ. ಸೊ ನೋಡೋರ್ಗೆ ಅವ್ರ ಮೇಲೆ ಯಾವ ಇಂಪ್ರೆಷನ್ ಬರುತ್ತೆ ಅಂದರೆ, ಇವ್ರಿಗೆ ಪೇಷನ್ಸ್ ಇಲ್ಲ, ನರ್ವಸ್ ಆಗಿದ್ದಾರೆ, ಕಾನ್ಫಿಡೆನ್ಸ್ ಕಡಿಮೆ ಇದೆ ಅನ್ನೋ ರೀತಿ ಕಾಣಿಸುತ್ತೆ. ಸೊ ಇದು ಕಂಪ್ಲೀಟ್ಲಿ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಡಿಸಿಪ್ಲಿನ್ಗೆ ಸಂಬಂಧಿಸಿದೆ. ಆದರೆ ಆಸ್ತಿ ಕಳ್ಕೊಳ್ತೀರಾ ಅನ್ನೋ ನಂಬಿಕೆ ಹೇಗೆ ಬಂತು ಅಂದರೆ, ಆಗಿನ ಕಾಲದಲ್ಲಿ ಜನರು ಬಿಹೇವಿಯರ್ನ ಸ್ಪಿರಿಚುವಲ್ ವ್ಯಾಲ್ಯೂ ಆಗಿ ತಗೊಂಡು ಡಿಸಿಪ್ಲಿನ್ ಇಲ್ಲ ಅಂದರೆ ಧನದ ನಷ್ಟ ಆಗುತ್ತೆ ಅಂತ ಬಿಲೀವ್ ಮಾಡ್ತಿದ್ರು. ಹಾಗಾಗಿ ಇದು ಬೇರೆ ಅರ್ಥದಲ್ಲಿ ಮೂಢನಂಬಿಕೆ ಆಗಿದೆ. ಸೊ ಬಾಡಿ ಲ್ಯಾಂಗ್ವೇಜ್ ಅಂದ ಕೂಡಲೇ ನೆನಪಾಯ್ತು, ನಾನು ಅದರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಒಬ್ಬರ ಬಾಡಿ ಲ್ಯಾಂಗ್ವೇಜ್ ಹೇಗಿದ್ರೆ ಅವರು ಏನನ್ನ ಥಿಂಕ್ ಮಾಡ್ತಿದ್ದಾರೆ, ಏನನ್ನ ಗೋ ಥ್ರೂ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. 5th ಒನ್, ನಾಟ್ ಕಟಿಂಗ್ ನೇಲ್ಸ್ ಆಫ್ಟರ್ ಸನ್ಸೆಟ್. ನಮ್ಮ ಮನೆಗಳಲ್ಲಿ ದೊಡ್ಡವರು ಯಾವಾಗಲೂ ಹೇಳ್ತಿರ್ತಾರೆ, ಸಂಜೆ ಹೊತ್ತು ಉಗುರು ಕಟ್ ಮಾಡಬಾರ್ದು, ಅದು ಬ್ಯಾಡ್ ಲಕ್ ತರುತ್ತೆ ಅಂತ. ತುಂಬ ಜನರು ಇದನ್ನು ಈಗಲೂ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ. ಆದರೆ ನೀವು ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ, ಯಾಕೆ ಜಸ್ಟ್ ನೇಲ್ಸ್ ಕಟ್ ಮಾಡೋದ್ರಿಂದ ಬ್ಯಾಡ್ ಲಕ್ ಬರುತ್ತೆ ಅಂತ? ಇದರ ಆ್ಯಕ್ಚುಯಲ್ ರೀಸನ್ನ ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ದಾರೆ ನಮ್ಮ ಆ್ಯನ್ಸೆಸ್ಟರ್ಸ್. ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದಂಥ ಟೈಮಲ್ಲಿ ಮನೆಯಲ್ಲಿ ಲೈಟ್ ಅಂದರೆ ಆಯಿಲ್ ಲ್ಯಾಂಪ್, ದೀಪ ಇಲ್ಲ ಡಿಮ್ ಲೈಟ್ ಇರ್ತಿತ್ತು. ಸೊ ನೇಲ್ಸ್ನ ಕಟ್ ಮಾಡಬೇಕು ಅಂದರೆ ಶಾರ್ಪ್ ಆಬ್ಜೆಕ್ಟ್ ಇರಬೇಕು. ಡಿಮ್ ಲೈಟಲ್ಲಿ, ಎಸ್ಪೆಷಲಿ ನೈಟಲ್ಲಿ ನೇಲ್ಸ್ ಕಟ್ ಮಾಡ್ಕೊಳ್ಳೋವಾಗ ಮಿಸ್ಸಾಗಿ ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಫಿಂಗರ್ ಕಟ್ ಆಗ್ಬೋದು, ಬ್ಲೀಡ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ನೈಟಲ್ಲಿ ಫಸ್ಟ್ ಏಡ್ ಸಹ ಅವೈಲಬಲ್ ಇರ್ತಿರಲಿಲ್ಲ. ಸೊ ಹಾಗಾಗಿ ಜನರು ತಮ್ಮ ಓನ್ ಸೇಫ್ಟಿಗೋಸ್ಕರ ನೈಟ್ ಟೈಮ್ ಇಲ್ಲ ಡಿಮ್ ಲೈಟಲ್ಲಿ ನೇಲ್ಸ್ನ ಕಟ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ಸ್ಲೋವಾಗಿ ಈ ಒಂದು ನಂಬಿಕೆ ಮೂಢನಂಬಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಇವಾಗೆಲ್ಲ ಬ್ರೈಟ್ ಟ್ಯೂಬ್ ಲೈಟ್ಸ್ ಇದೆ, LED ಲೈಟ್ಸ್ ಇದೆ, ನೇಲ್ ಕಟ್ಟರ್, ಸೇಫ್ಟಿ ಟೂಲ್ಸ್ ಎಲ್ಲ ಇದೆ. ಸೊ ನಿಮಗೆ ಬೇಕಂದರೆ ನೈಟ್ ಟೈಮ್ ಸಹ ಸೇಫಾಗಿ ನೇಲ್ಸ್ನ ಕಟ್ ಮಾಡ್ಕೊಳ್ಬೋದು. ಆದರೆ ಒಂದು ಸ್ಮಾಲ್ ಟಿಪ್, ಹೈಜೀನ್ ಆ್ಯಂಡ್ ಟೈಮ್ ಡಿಸಿಪ್ಲಿನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆಲ್ವೇಸ್ ಗ್ರೂಮಿಂಗ್ನ ಪ್ರಾಪರ್ ಲೈಟ್ ಇಲ್ಲ ಮಾರ್ನಿಂಗ್ ಟೈಮ್ ಮಾಡೋದು ಬೆಟರ್ ಆಪ್ಷನ್. ಸೊ ಇದು ಬ್ಯಾಡ್ ಲಕ್ ಅಲ್ಲ, ಆಗಿನ ಕಾಲದಲ್ಲಿ ಇದ್ದಂಥ ಸೇಫ್ಟಿ ಪ್ರಾಕ್ಟೀಸ್ ಅಷ್ಟೇ. 6th ಒನ್, ನಾಟ್ ಕ್ಲೀನಿಂಗ್ ದ ಹೌಸ್ ಆಫ್ಟರ್ ಸನ್ಸೆಟ್. ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸ ಗುಡಿಸಬಾರ್ದು, ಹಾಗೆ ಮಾಡಿದ್ರೆ ಪ್ರಾಸ್ಪೆರಿಟಿ ಕಳ್ಕೊಳ್ತೀವಿ ಅಂತಾರೆ. ಆ್ಯಕ್ಚುಯಲ್ ರೀಸನ್ ಅಗೇನ್, ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋವಾಗ ಕತ್ಲಲ್ಲಿ ಕಸ ಗುಡಿಸೋದ್ರಿಂದ ಚಿಕ್ಕ ಚಿಕ್ಕ ಬೆಲೆ ಬಾಳೋ ಐಟಮ್ಸ್ನ ಎಲ್ಲಿ ಕಸ ಗುಡಿಸೋದ್ರ ಮೂಲಕ ಇಲ್ಲ ಮನೆ ಕ್ಲೀನ್ ಮಾಡೋದ್ರ ಮೂಲಕ ಕಳ್ಕೊಳ್ತೀವೋ ಅಂತ ಈವ್ನಿಂಗ್ ಟೈಮ್ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳಿದರು. ಸೊ ಇದು ಯಾವುದೇ ವ್ಯಾಲ್ಯೂಯಬಲ್ ಐಟಮ್ಸ್ನ ಕಳ್ಕೊಳ್ದೇ ಇರೋಕೆ ಇದ್ದಂಥ ಒಂದು ಎಚ್ಚರಿಕೆ ಅಷ್ಟೇ. ಇಲ್ಲಿವರೆಗೂ ಬಂದಿರೋ ಅಂಥ ಆಗಿನ ಕಾಲದವ್ರಿಗೆ ಇದನ್ನು ಹೇಳಿ ಅರ್ಥ ಮಾಡಿಸೋಕ್ಕೆ ಆಗಲ್ಲ. ಆದರೆ ನಿಮ್ಮ ಜನ್ರೇಷನ್ನಿಂದ ಆದರೂ ಲಾಜಿಕ್ ಆಗಿ ಥಿಂಕ್ ಮಾಡಿ, ಇಂತಹ ಮೂಢನಂಬಿಕೆಗಳನ್ನ ಅವಾಯ್ಡ್ ಮಾಡಿ. 7th ಒನ್, ಬ್ರೇಕಿಂಗ್ ಅ ಮಿರರ್. ಕನ್ನಡಿನ ಒಡೆದ್ರೆ ಬ್ಯಾಡ್ ಲಕ್ ಬರುತ್ತೆ. ಕೆಲವು ಕಡೆ 7 ವರ್ಷ ಬ್ಯಾಡ್ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಕನ್ನಡಿ ಅಂದರೆ ತುಂಬ ಕಾಸ್ಟ್ಲಿ ಐಟಮ್. ನಮ್ಮ ಇವತ್ತಿನ ಗ್ಲಾಸ್ ಕನ್ನಡಿ ಹಾಗೆ ಅಲ್ಲ. ಪಾಲಿಶ್ಡ್ ಮೆಟಲ್ ಮಿರರ್ಸ್, ಸಿಲ್ವರ್ ಇಲ್ಲ ಬ್ರಾನ್ಸ್ ಪ್ಲೇಟೆಡ್ ಇಲ್ಲ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಅದು ತುಂಬ ಕಾಸ್ಟ್ಲಿ ಇತ್ತು. ಸೊ ಒಂದು ಮಿರರ್ ಒಡೆದ್ರೆ ಆಬ್ವಿಯಸ್ಲಿ ಅಲ್ಲಿ ಫಿನಾನ್ಷಿಯಲ್ ಲಾಸ್ ಆಗ್ತಿತ್ತು. ಹಾಗಾಗಿ ಅಪ್ಪ ಅಮ್ಮ ಇಲ್ಲ ಅಜ್ಜಿ ಯಾರಾದರೂ ಕನ್ನಡಿನ ಕೇರ್ಫುಲ್ ಆಗಿಡು, ಹೊಡೆದೋಗ್ಬಾರ್ದು ಅಂತ ಅಂದರೆ ಅಷ್ಟು ಈಸಿಯಾಗಿ ಕೇಳಿಬಿಡ್ತಾರಾ? ಅದರಿಂದ ಕನ್ನಡಿ ಹೊಡೆದ್ರೆ ಬ್ಯಾಡ್ ಲಕ್ ಅದು ಇದು ಅಂತ ಹೇಳಿದ್ರೆ ಭಯ ಇರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀವಿ ಅಲ್ವಾ? ಸೊ ನಿಜವಾದ ಕಾರಣ ಯಾವುದೇ ರೀತಿಯ ಬ್ಯಾಡ್ ಲಕ್ ಇಲ್ಲ, ಜಸ್ಟ್ ಡಿಸಿಪ್ಲಿನ್ ಆ್ಯಂಡ್ ಕೇರ್ಫುಲ್ಲಾಗಿ ಇಡೋಕ್ಕೋಸ್ಕರ ಸೈಕಾಲಜಿಕಲ್ ಫಿಯರ್ನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಮತ್ತು ಮನೆಯಲ್ಲಿ ಯಾವುದಾದ್ರೂ ಮಿರರ್ ಒಡೆದೋದ್ರೆ ಏನು ಮಾಡೋದು ಅಂದರೆ, ಪ್ರಾಪರಾಗಿ ಕ್ಲೀನ್ ಮಾಡಿ, ಸೇಫಾಗಿ ಡಿಸ್ಪೋಸ್ ಮಾಡಿ, ಪೀಸ್ಫುಲ್ಲಾಗಿರಿ. ಯಾಕಂದರೆ ಲಕ್ ಆ್ಯಂಡ್ ಅನ್ಲಕ್ ಎಲ್ಲ ನಿಮ್ಮ ಮನಸ್ಸಿನ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. 8th ಒನ್, ನದಿಯಲ್ಲಿ ಕಾಸನ್ನು ಹಾಕೋದು. ನೀವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ ನದಿ ಆಗಲಿ ಇಲ್ಲ ಬಾವಿಗಳಲ್ಲಿ ಕಾಯಿನ್ಸ್ನ ಬಿಸಾಕೋದನ್ನ ನೋಡಿರ್ತೀರ. ಅದರ ಹಿಂದೆ ಇರೋ ರೀಸನ್ ಏನಂದರೆ, ಆಗಿನ ಕಾಲದಲ್ಲಿ ಕಾಪರ್ ಕಾಯಿನ್ಸ್ನ ಯೂಸ್ ಮಾಡ್ತಿದ್ರು.
ಕಾಪರ್ಗೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಎಸ್ಪೆಷಲಿ ಡೈಜೆಸ್ಟಿವ್ ಸಿಸ್ಟಮ್ಗೆ. ಸೊ ಜನರು ನದಿಯ ನೀರನ್ನು ಕುಡಿತಿದ್ರು. ನೀರಲ್ಲಿ ಕಾಯಿನ್ ಹಾಕೋದ್ರಿಂದ ಕಾಪರ್ ನೀರಲ್ಲಿ ಡಿಸಾಲ್ವ್ ಆಗ್ತಿತ್ತು. ಆ ನೀರನ್ನು ಜನರು ಕುಡಿಯೋದ್ರ ಮೂಲಕ ಕಾಪರ್ ಇಂಟೇಕ್ ಆಗ್ತಿತ್ತು. ಸೊ ಇದೊಂದು ವಾಟರ್ನ ಪ್ಯೂರಿಫೈ ಮಾಡುವಂಥ ಇನ್ನೋವೇಟಿವ್ ಏನ್ಷಿಯಂಟ್ ಮೆಥಡ್ ಅಷ್ಟೇ. ಆದರೆ ನಾವು ಇವಾಗ ಯೂಸ್ ಮಾಡೋ ಕಾಯಿನ್ಸ್ ಎಲ್ಲ ನಿಕ್ಕಲ್, ಅಲ್ಯೂಮಿನಿಯಂ ಆರ್ ಸ್ಟೀಲಿಂದ ಮಾಡಿರೋದು. ಅದನ್ನು ನೀರಲ್ಲಿ ಹಾಕೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಆದರೂ ಎಲ್ಲರೂ ಮಾಡ್ತಾರೆ, ಹಾಗೆ ಮಾಡಿದ್ರೆ ವಿಶ್ ಕಂಪ್ಲೀಟ್ ಆಗುತ್ತೆ ಅಂತ ಮೂಢನಂಬಿಕೆಯಲ್ಲಿ ಜನರು ಈಗಲೂ ಅದನ್ನು ಫಾಲೋ ಮಾಡ್ತಿದ್ದಾರೆ. 9th ಒನ್, ಐ ಟ್ವಿಚಿಂಗ್, ಕಣ್ಣು ಹೊಡ್ಕೊಳ್ಳೋದು. ಕಣ್ಣು ಹೊಡ್ಕೊಂಡ್ರೆ ಒಳ್ಳೆಯದೋ ಇಲ್ಲ ಕೆಟ್ಟದೋ ಆಗುತ್ತೆ ಅಂತಾರೆ. ಸ್ಟ್ರೆಸ್, ಸುಸ್ತಾಗಿದ್ದರೆ ಇಲ್ಲ ವಿಟಮಿನ್ ಡೆಫಿಷಿಯನ್ಸಿಯಿಂದ ಕಣ್ಣು ಹೊಡ್ಕೊಳ್ಳೋದು ಆಗುತ್ತೆ. ಅದು ನಮ್ಮ ಬಾಡಿಯಲ್ಲೇ ಆಗೋ ಚೇಂಜಸ್ಸಿಂದ ಕ್ರಿಯೇಟ್ ಆಗೋ ಒಂದು ರಿಯಾಕ್ಷನ್ ಅಷ್ಟೇ. ಇದು ಯಾವುದೇ ಒಂದು ಫ್ಯೂಚರ್ ಇವೆಂಟ್ಸ್ನ ಸೈನ್ ಅಲ್ಲ. ಕಣ್ಣೇನಾದರೂ ಹೊಡ್ಕೊಂಡ್ರೆ ನೀವು ತುಂಬ ಸ್ಟ್ರೆಸ್ ಇಲ್ಲ ವಿಟಮಿನ್ ಡೆಫಿಷಿಯನ್ಸಿ ಇದೆ, ಸೊ ನೀವು ನಿಮ್ಮ ಹೆಲ್ತ್ ಮೇಲೆ ಗಮನ ಕೊಡಬೇಕು ಅಂತ ಅರ್ಥ. 10th ಒನ್, ಬ್ರೇಕಿಂಗ್ ಅ ಕೋಕೋನಟ್. ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಶುರು ಮಾಡೋಕ್ಕಿಂತ ಮುಂಚೆ ತೆಂಗಿನಕಾಯಿ ಒಡೆದ್ರೆ ನೆಗೆಟಿವಿಟಿ ರಿಮೂವ್ ಆಗಿ ಸಕ್ಸಸ್ ಆಗ್ತೀರಾ ಅಂತಾರೆ. ತೆಂಗಿನಕಾಯಿನ ಪ್ಯೂರ್ ಅಂತ ಕನ್ಸಿಡರ್ ಮಾಡಿ ಅದನ್ನು ದೇವತೆಗಳಿಗೆ ಆಫರ್ ಮಾಡ್ತಾರೆ. ತೆಂಗಿನಕಾಯಿ ಒಡೆಯೋದು ಒಬ್ಬರ ಈಗೋ, ಅಹಂಕಾರನ ಹೊಡೆದಾಕೋ ಸಂಕೇತ ಆಗಿದೆ. ಇದು ಕಲ್ಚರಲ್ ಸಿಗ್ನಿಫಿಕೆನ್ಸ್ನ ಹೊಂದಿದೆ ಬಿಟ್ರೆ ಅದರಲ್ಲಿ ಯಾವುದೇ ಮ್ಯಾಜಿಕಲ್ ಪವರ್ ಇನ್ವಾಲ್ವ್ ಆಗಿಲ್ಲ. ಸೊ ಹೇಗೆ ಈ ಎಲ್ಲ ಮೂಢನಂಬಿಕೆಗಳನ್ನ ಅವಾಯ್ಡ್ ಮಾಡೋದು? ಯಾವುದೇ ಒಂದು ಟ್ರೆಡಿಷನ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ಯಾಕೆ ಅಂತ ಕೇಳಿ, ಅದರ ಹಿಂದಿನ ಕಾರಣವನ್ನು ತಿಳ್ಕೊಳ್ಳಿ. ಆ ಕಾರಣ ನಿಮಗೆ ಕರೆಕ್ಟ್ ಇಲ್ಲ ಲಾಜಿಕ್ ಅನಿಸಿದ್ರೆ ಫಾಲೋ ಮಾಡಿ. ಸೈನ್ಸ್ ಮತ್ತು ಹಿಸ್ಟರಿ ತುಂಬ ಮೂಢನಂಬಿಕೆಗಳನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಟ್ರೆಡಿಷನ್ನ ರೆಸ್ಪೆಕ್ಟ್ ಮಾಡಿ, ಆದರೆ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಕೆಲವು ಮೂಢನಂಬಿಕೆಗಳಿಗೆ ಅದರದೇ ಆದ ಕಲ್ಚರಲ್ ಆ್ಯಂಡ್ ಎಮೋಷನಲ್ ವ್ಯಾಲ್ಯೂ ಇದೆ. ಅದರ ಹಿಂದಿನ ನಿಜವಾದ ಕಾರಣನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಮಕ್ಕಳು ಇಲ್ಲ ನಿಮ್ಮ ಸುತ್ತ ಇರೋ ಜನಗಳನ್ನ ಲಾಜಿಕ್ ಆಗಿ ಥಿಂಕ್ ಮಾಡೋಕ್ಕೆ ಮೋಟಿವೇಟ್ ಮಾಡಿ. ಯಾರಾದರೂ ಮೂಢನಂಬಿಕೆನ ಫಾಲೋ ಮಾಡ್ತಿದ್ರೆ ಅವ್ರನ್ನ ಕಿಂಡಲ್ ಮಾಡದೆ ಅದರ ಹಿಂದಿನ ನಿಜವಾದ ರೀಸನ್ನ ಕಾಮಾಗಿ ಎಕ್ಸ್ಪ್ಲೈನ್ ಮಾಡಿ. ಸೊ ಐ ಹೋಪ್ ನಿಮಗೆ ಕೆಲವು ಮೂಢನಂಬಿಕೆಗಳ ಹಿಂದೆ ಇರೋ ನಿಜವಾದ ರೀಸನ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ರೀತಿ ನಿಮಗೆ ಗೊತ್ತಿರೋ ಮೂಢನಂಬಿಕೆಗಳು ಮತ್ತು ಅದರ ಹಿಂದೆ ಇರೋ ನಿಜವಾದ ರೀಸನ್ಸ್ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಸಹ ಕಮೆಂಟ್ ಮಾಡಿ. ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.